ಬಳ್ಳಾರಿಯಲ್ಲಿ ವಿಪರೀತ ಬಿಸಿಲಿನ ಝಳ ಹೆಚ್ಚಾಗಿದೆ. ತಾಪಮಾನದಲ್ಲಿ ಹೆಚ್ಚಳ ಉಂಟಾಗಿದೆ. ಹೀಟ್ ಸ್ಟ್ರೋಕ್ಗೆ ಒಳಗಾಗುವಂತಹ ರೋಗಿಗಳಿಗೆ ಅಗತ್ಯ ಕ್ರಮವನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ನಿರ್ವಹಣೆ ಚಿಕಿತ್ಸಾ ವಾರ್ಡ್ ಸ್ಥಾಪನೆ ಮಾಡಲಾಗಿದೆ. ಅಂದರೆ ಹೀಟ್ ಸ್ಟ್ರೋಕ್ನಿಂದ ಯಾವುದೇ ಕೇಸ್ ಬಂದರೂ ಕೂಡ ಅವರಿಗೆ ತತ್ಕ್ಷಣಕ್ಕೆ ಯಾವ ರೀತಿಯ ಟ್ರೀಟ್ಮೆಂಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧಪಡಿಸಿರುವಂತಹ ಜಿಲ್ಲಾಸ್ಪತ್ರೆಯ ಹೀಟ್ ಸ್ಟ್ರೋಕ್ ವಾರ್ಡ್ಗಳಿದು. ನಿತ್ರಾಣ ಆದರೆ, ವಾಂತಿ ಭೇದಿ ಸಮಸ್ಯೆಯಿಂದ ಯಾರಾದರೂ ಬಳಲ್ತಾ ಇದ್ದರೆ ಅವರಿಗೆ ಇಮ್ಮಿಡಿಯೇಟಾಗಿ ತುರ್ತಾಗಿ ಏನು ಚಿಕಿತ್ಸೆ ಕೊಡಬೇಕು ಆ ನಿಟ್ಟಿನಲ್ಲಿ ಜಿಲ್ಲಾಸ್ಪತ್ರೆ ಎಲ್ಲ ರೀತಿಯಲ್ಲಿ ತಯಾರಿ ಮಾಡಿಕೊಂಡಿದೆ. ಸರಿಸುಮಾರು 42 ಡಿಗ್ರಿಗಿಂತ ಹೆಚ್ಚಿದೆ ಬಿಸಿಲಿನ ತಾಪಮಾನ. ಎಷ್ಟರ ಮಟ್ಟಿಗಿರ್ಬೋದು ನೋಡಿ. ಬೆಂಗಳೂರಿನಲ್ಲೇ ಬಿಸಿಲನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಉತ್ತರ ಕರ್ನಾಟಕ ಭಾಗ ಅಂದ್ರೇ ಬಿಸಿಲು. ಅದರಲ್ಲೂ ಕೂಡ ಈ ಬಳ್ಳಾರಿ, ರಾಯಚೂರು ಇಲ್ಲಿ ಕೇಳೋದಕ್ಕೂ ಕೂಡ ಅಸಾಧ್ಯ. ಅಷ್ಟರ ಮಟ್ಟಿಗೆ ಬಿಸಿಲಿನ ತಾಪಮಾನ ಇರುತ್ತೆ. 42 ಡಿಗ್ರಿ ದಾಟಿಬಿಟ್ಟಿದೆ. ಹಾಗಾಗಿ ಹೀಟ್ ಸ್ಟ್ರೋಕ್ನಂತಹ ಸಮಸ್ಯೆಗಳು ಉಂಟಾಗ್ಬೋದು. ಹೈಡ್ರೇಟ್ ಇರಬೇಕು ಬಾಡಿ, ಡಿಹೈಡ್ರೇಟ್ ಆಗಿ ಅಂದರೆ ನಿರ್ಜಲೀಕರಣ ಆಗಿ ಕೆಲವೊಮ್ಮೆ ಆರೋಗ್ಯ ಸಮಸ್ಯೆಗಳು ವಿಪರೀತ ಆಗಿಬಿಡುತ್ತೆ. ಹಾಗಾಗಿ ಜಿಲ್ಲಾಸ್ಪತ್ರೆ ಎಂಥದ್ದೇ ಸಿಚುವೇಷನ್ಗಳಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹೀಟ್ ಸ್ಟ್ರೋಕ್ ಅಥವಾ ಇತರ ಅನಾರೋಗ್ಯ ಸಮಸ್ಯೆಗಳಿಗೆ ತತ್ಕ್ಷಣಕ್ಕೆ ಏನು ಪರಿಹಾರವನ್ನು ಒದಗಿಸ್ಬೋದು ಆ ನಿಟ್ಟಿನಲ್ಲಿ ಒಂದು ವಾರ್ಡನ್ನು ಸಿದ್ಧಪಡಿಸಿರುವುದನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಅಲ್ಲಿ AC ಇದೆ, ಬೆಡ್ಗಳನ್ನು ಸಿದ್ಧಪಡಿಸಿದ್ದಾರೆ, ಕೂಲಿಂಗ್ ಏನೇನು ಬೇಕು, ಐಸ್ ಪ್ಯಾಕ್ಸ್ ಇರ್ಬೋದು, ಆ ಥರದ್ದು ಎಲ್ಲವನ್ನು ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಶಾಖದ ಹೊಡೆತ ನಿರ್ವಹಣಾ ಚಿಕಿತ್ಸಾ ವಾರ್ಡ್ ಸ್ಥಾಪನೆ ಮಾಡಿದ್ದಾರೆ. ವಿಶೇಷ ಕೊಠಡಿ ಅಂತ ಇದನ್ನು ಕರೀಬಹುದು. 24x7 AC ಇರುತ್ತೆ. ಇಲ್ಲಿ ಫ್ಯಾನು, ORS ಅಂದರೆ ನಿರ್ಜಲೀಕರಣ ಆಗಿರುತ್ತೆ. ಅವರಿಗೆ ಇಮಿಡಿಯೇಟಾಗಿ ರಿಲೀಫ್ ಅನ್ನೋದು ಬೇಕಾಗುತ್ತೆ. ಅದಕ್ಕೆ ಕುಡಿಯೋ ನೀರು ಇರ್ಬೋದು, ವೈದ್ಯಕೀಯ ಸೌಲಭ್ಯಗಳಿರ್ಬೋದು. ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಬಳ್ಳಾರಿಯಲ್ಲಿ ಮಾಡಿಕೊಳ್ಳಲಾಗಿದೆ. ಮಾಡ್ಕೊಂಡು